ಅದೊಂದು. ಎರಡನೇದು ಒಂದು ಹಿಟ್ಟಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇದು ವರ್ಲ್ಡ್ ವೈಡ್ ಹೋಗುತ್ತೆ, ವಿದೇಶದಲ್ಲೂ ಕೂಡ ಇದನ್ನು ಆಗುತ್ತೆ ಅಂತ. ಸೊ ಒಂದು ಅವರು ಲಾಂಚ್ ಮಾಡಿರ್ತಕ್ಕಂಥದ್ದು ಈಗ ನೋಡಿದ್ರೆ ಅದು ಸ್ಕ್ರೀನಿಂಗ್ ಎಷ್ಟೋ ಥಿಯೇಟರ್ಸಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ. 7,000+ ಹೌದಾ? ಹಾ, ಸೊ 30 ಕಂಟ್ರೀಸಲ್ಲಿ ಆಗ್ತಾ ಇದೆ ಆ್ಯಂಡ್ 7 ಭಾಷೆಯಲ್ಲಿ ಆಗ್ತಾ ಇದೆ. 7 ಭಾಷೆ? 7 ಭಾಷೆ. ಓಕೆ ಓಕೆ, ನಾನು ಫಾಲೋ ಮಾಡಿಲ್ಲ. ಓಕೆ, 7,000 ಥಿಯೇಟರ್ಸು. ಓಕೆ, ಆಯಿತು. ನಿನ್ನೆಲ್ಲ ನೋಡ್ತಾ ಇದ್ವಲ್ಲ, ನಿಮ್ಮ ವಾಹಿನಿಲೆಲ್ಲ ಆಗ್ತಾ ಇದ್ರಲ್ಲ, ನಿಮ್ಮ ನ್ಯೂಸ್ ಆ್ಯಂಡ್ ಕೆಲವೊಂದು ಕಡೆ ಬೆಂಗಳೂರಲ್ಲೂ ಅಷ್ಟೇ 100ಕ್ಕೂ ಹೆಚ್ಚು ಥಿಯೇಟ್ರು. ಒಂದು ಸಿಂಗಲ್ ಥಿಯೇಟ್ರಲ್ಲಿ ನಾರ್ಮಲ್ 4 ಶೋಸ್ ಇದ್ರೆ ಅದು 5-6 ಶೋಸ್ ಈ ಥರ ಎಲ್ಲ ಹೋಗ್ತಾ ಇದೆ. ಆ್ಯಂಡ್ ಟಿಕೆಟ್ಸ್ ಅಂತೂ ಸಿಗ್ತಾನೆ ಇಲ್ಲ, ಆ ರೇಂಜಿಗೆ. ಜ್ಯೋತಿಷ್ಯ ಏನಕ್ಕೆ ಈ ಥರ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಅಂದರೆ, ಯಾವುದೇ ಒಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಕ್ಕಂಥ ಒಂದು ವಿಜ್ಞಾನ ಇದು. ಯಾಕೆಂದರೆ ಎಲ್ಲ ಗ್ರಹಗಳು ಮೋಷನಲ್ಲಿದೆ. 4,000 ಬಿಲಿಯನ್ ವರ್ಷಗಳಿಂದ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಈ ಭೂಮಿಲಿ ಏನು ಆಗಿದೆ ಹೋಗಿದೆ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾತ ಮುತ್ತಾತಂದ್ರಿಗಿನ ಹೆಚ್ಚಾಗಿ ಗ್ರಹಗಳು ನೋಡಿರ್ತವೆ ಅಲ್ವಾ. ಭೂಮಿಲಿ ಏನು ನಡೆದಿದೆ ಅಂತ ಇಲ್ಲಿರ್ತಕ್ಕಂಥ ಚಂದ್ರನ್ ಗೊತ್ತಿರುತ್ತೆ, ಸೂರ್ಯನ ಗೊತ್ತಿರುತ್ತೆ, ಗ್ರಹಗಳು ಗೊತ್ತಿರುತ್ತೆ. ಅದೊಂದು ಸಣ್ಣ ಒಂದು ವಿಚಾರನ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಈ ಸಣ್ಣ ವಿಚಾರನ ನಾವು ತಲೆಯಲ್ಲಿ ಇಟ್ಕೊಂಡಾಗ ಅರ್ಥ ಆಗುತ್ತೆ, ಓಕೆ, ಪ್ಲ್ಯಾನೆಟ್ಸ್ ಪೊಸಿಷನ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ಇದು ಮಾಡುತ್ತೆ. ಸೊ ಹಾಗೆ ಈ ಒಂದು ಮೂವಿ ಗಲಾಟೆಗಳಲ್ಲಿ ಮಿಂದು ಎದ್ದಾಗ ಮತ್ತು ಅವಘಡಗಳು ನಡೆದಾಗ, ಸೊ ಎಷ್ಟೋ ಜನ, ಯಾರೋ ಒಂದು 2-3 ತೀರೋದ್ರು, 3 ಜನ ತೀರ್ ಹೋಗಿದ್ದಾರೆ, 3 ಜನ ವರ್ಕ್ ಮಾಡಿದ್ರು. ಸೊ ಅಂಥ ಟೈಮಲ್ಲಿ ಒಬ್ಬರು ಇದೇ ಥರ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಹಾಕಿ ಜೂನಲ್ಲಿ ನೋಡಿದಾಗ ಅದು ಆಗಸ್ಟ್ವರೆಗೂ ಮಾತ್ರ ಅವ್ರಿಗೆ ಸಮಸ್ಯೆ, ಆಮೇಲೆ ಇಲ್ಲವೇ ಇಲ್ಲ ಅಂತ ಅಲ್ಲಿ ಕ್ಲಿಯರಾಗಿ ಕಟ್ಟಾಗಿ ಅಂತರ್ಭುಕ್ತಿ ಅದೆಲ್ಲ ನಾವು ಚೆಕ್ ಮಾಡಿದಾಗ ಬಂದು. ಹಾಗೇ ಅದರಲ್ಲಿ ಹಿಟ್ಟಾಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ವರ್ಲ್ಡ್ ವೈಡ್ ಇದು. ಆಮೇಲೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅದರಲ್ಲಿ. ನೋಡಿ, ಯಾವುದೇ ಒಂದು ಮೂವಿ ನೋಡಿಲ್ಲ, ಮಾರ್ಚಲ್ಲೇ ಒಂದು ಒಳ್ಳೆ ಮೂವಿ ಬರುತ್ತೆ ಅಂತ ಹೇಳಿದ್ದೀವಿ ಪ್ರಿಡಿಕ್ಷನಲ್ಲಿ. ಎರಡನೇದು, ಜೂನಲ್ಲಿ ನಮಗೆ ಇದು ಲಾಂಚ್ ಆಗಿ ಜನ ನೋಡ್ತಾರೋ ಇಲ್ವೋ ಅದನ್ನು ಗೊತ್ತಿಲ್ಲ ನಮಗೆ. ಅದರಲ್ಲಿ ಆಲ್ರೆಡಿ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬಂದಿದೆ. ಇವತ್ತು ಏನು ನಡೀತಾ ಇದೆ ಇವತ್ತು ಅಲ್ಲಿ ಪ್ರಿಡಿಕ್ಷನ್ ಇದೆ. ಇವತ್ತು ಎಲ್ಲ ಹೋಗಿ ನೋಡಬೇಕು. ನನ್ನ ಯೂಟ್ಯೂಬ್ ನಕ್ಷತ್ರನಾಡಿ ಅನ್ನೋ ಯೂಟ್ಯೂಬಲ್ಲಿ ಕ್ಲಿಯರ್ ಕಟ್ಟಾಗಿ ಆ ಒಂದು ನೀವು ಪ್ರತಿಯೊಂದು ವಿಚಾರ ಕೂಡ ಹೇಳಿದ್ದೀರಾ. ಯಾವುದು ಆಗಸ್ಟ್ವರೆಗೂ ತೊಂದರೆ ಆಗುತ್ತೆ ಅದು ಕೂಡ, ಬೇರೆ ದೇಶದಲ್ಲಿ ಸಾಕಷ್ಟು ರಿಲೀಸ್ ಆಗುತ್ತೆ ಅದು ಕೂಡ, ಅಂಡ್ ಸಂಘ ಸಂಸ್ಥೆಗಳು ಅದರಿಂದ ಅಡೆತಡೆ ಬರುತ್ತೆ ಅಂತ ಹೇಳಿದ್ರಿ. ಹೌದು, ಶೂಟಿಂಗ್ ಸೆಟಲ್ಲೂ ಕೂಡ ಇಲ್ಲಿ ಶೂಟಿಂಗ್ ಮಾಡಬಾರ್ದು, ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ. ಎಸ್, ಹೌದು, ಆ ತರ ಕೂಡ ತೊಂದರೆಗಳಾಗಿದೆ. ಈ ಶೂಟಿಂಗ್ ನೀವು ಪರ್ಮಿಷನ್ ತಗೊಳ್ದೆ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಕೆಲವೊಬ್ರು ಅಲ್ಲಿ ಬಂದು ಅಡೆತಡೆ ಮಾಡಿರೋದು, ಇಲ್ಲ ನಾವು ಲೀಗಲ್ ನೋಟಿಸ್ ತಗೊಂಡಿದೀವಿ ಅಂತ ಇವ್ರು ಕ್ಲಾರಿಫಿಕೇಶನ್ ಕೊಟ್ಟು ಆಮೇಲೆ ಶೂಟಿಂಗ್ ಮುಂದುವರಿಸ್ತಿರೋದು, ಈ ರೀತಿ ಎಲ್ಲ ಆಗಿದೆ. ಅಂಡ್ ನೀವು ಆ ವಿಚಾರದಲ್ಲಿ ಈ ರೀತಿ ಆಗತ್ತೆ ಅಂತಾನೆ ವಿಡಿಯೋದಲ್ಲಿ ಇದೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಅಲ್ಲಿ ಯಾವುದೇ ಒಂದು ಜಾತಕ ನೋಡ್ಬೇಕಾದ್ರೆ ಅಲ್ಲಿ ಅಡಚಣೆಗಳಿಗೆ 6ನೇ ಮನೆ, 8ನೇ ಮನೆ, 12ನೇ ಮನೆ ನೋಡ್ತೀವಿ. ಅಲ್ಲಿ ಒಂದು ಟೈಮ್ ಲೈನ್ ತೋರಿಸುತ್ತೆ, ಅದು ಈ ಟೈಮ್ವರೆಗೂ ಈ ಥರ ಇರುತ್ತೆ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ಜ್ಯೋತಿಷ್ಯ ಅಂತಂದರೆ ನಮಗೆ ಸರಿಯಾಗಿರ್ತಕ್ಕಂಥ ಸಮಯವನ್ನು ನೋಡೋಕ್ಕೆ, ಅದಾಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ನಾವು ಜ್ಯೋತಿಷ್ಯ ಅಂತ ಕರಿತೀವಿ. ಸುಮ್ಮನೆ ಆಗದೇ ಇರೋದನ್ನು ನಾವು ಪೂಜೆ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಎಷ್ಟೊಂದು ಕೇಸಸ್ಸಲ್ಲಿ ನೋಡಿದ್ದೀವಿ ನಾವೆಲ್ಲ. ಆ ಪೂಜೆ ಮಾಡಿದ ತಕ್ಷಣ ಕೋರ್ಟಿಂದ ಆಚೆ ಬಂದುಬಿಡ್ತಾರೆ, ಜೈಲಿಂದ ಆಚೆ ಬಂದುಬಿಡ್ತಾರೆ, ಈ ಪೂಜೆ ಮಾಡಿದ ತಕ್ಷಣ ಬರುತ್ತೆ. ಅವೆಲ್ಲ ಸುಳ್ಳು. ಹಣೆ ಬರಹನ ಯಾರೂ ಬದಲಾಯಿಸೋಕ್ಕಾಗಲ್ಲ. ನನ್ನ ಹಣೆ ಬರಹನೂ ಯಾರೂ ಬದಲಾಯಿಸೋಕ್ಕಾಗಲ್ಲ, ನಾನೇ ಬದಲಾಯಿಸ್ಕೊಳಕ್ಕಾಗಲ್ಲ. ಇರ್ತಕ್ಕಂಥದ್ದು ನೋಡಿಕೊಂಡು ಹೋಗ್ತಕ್ಕಂಥದ್ದು. ಇದನ್ನು ಸಾಮಾನ್ಯವಾಗಿ ಎಲ್ಲ ವೀಕ್ಷಕರು ಅಥವಾ ಎಲ್ಲ ಈ ಜ್ಯೋತಿಷ್ಯನ ನಂಬದೇ ಇರೋರು ಅಥವಾ ಜ್ಯೋತಿಷ್ಯನ ಹೇಟ್ ಮಾಡೋರು ಅದನ್ನು ಹೇಟ್ ಮಾಡ್ತಾರೆ. ತುಂಬ ಜನ ಹೇಟ್ ಮಾಡ್ತಾರೆ ಜ್ಯೋತಿಷ್ಯನ. ಹೇಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಅಲ್ಲಿ ಏನು ಇಂಪಾರ್ಟೆಂಟ್ ಬರುತ್ತೆ ಅಂತಂದರೆ, ಆ ಜ್ಯೋತಿಷ್ಯನ ನಾವು ಹೇಳಕ್ಕೆ ಹೋದಾಗ ಅಲ್ಲಿ ಇವನು ಜ್ಯೋತಿಷ್ಯ, ಇವನ ಭವಿಷ್ಯ ಇವನಿಗೆ ಗೊತ್ತಿಲ್ಲ ಅನ್ನೋದು ಮೊದಲು ನುಡಿತಾರೆ.